Hi guys, welcome back. ನಾವು ತೆಂಗಿನ ಎಣ್ಣೆಗೆ ಕೊಬ್ಬರಿ ಮಾಡ್ತಾ ಇದ್ದೇವೆ. ಕೊಬ್ಬರಿ ಒಣಗಿಸ್ಲಿಕ್ಕೆ ಇಡ್ತಾ ಇದ್ದಾರೆ. ನಾನು ಇದನ್ನು ತಿಕ್ಕಿಡ್ತಿದ್ದೆ. ಇದರಲ್ಲೆಲ್ಲ ಹೀಗೆ ಧೂಳು ಕೂತಿದೆ ಅಲ್ಲ, ಅದನ್ನು ತೆಗಿಬೇಕು. ಇಲ್ವಾ ಬಾಯ ಅವನಿಗೆ ಮರ್ಯಾದೆ, ನಮ್ಮಲ್ಲಿ ಎಲ್ಲರಿಗೂ ಮರ್ಯಾದೆ. ಹೊಸ ಕಾರ್ ತಂದೇನೆ. ರಿಮೋಟ್ ಇಲ್ಲಿಯಾ? ರಿಮೋಟ್ ತೋರಿಸು. ಎರಡನೇ ಕ್ಲಾಸು. ಹಾಗೆ ಕಾರೆಲ್ಲ ತಗೊಳ್ಳೋದು. ಎಷ್ಟನೇ ಕ್ಲಾಸ್? 9th. ವ್ಲಾಗ್ ಮಾಡುವಂತ ಗೊತ್ತಿಲ್ಲ. ಇದು ಸಂಡೇ ವ್ಲಾಗ್ ಹೇಗಾಗ್ತದೆ ನೋಡುವ. ನೀವು ನೋಡ್ದಲ್ಲ ಮಾತಾಡು. ನೋಡಿ, ಇಲ್ಲಿ ನಮ್ಮ ಮನೆ ರೆಡಿ ಆಗಿದೆ, ಸೋಗೆ ಮನೆ. ಹಾಗೆ ನಮ್ಮೊಟ್ಟಿಗೆ ಬರ್ತಿದ್ದಾರೆ ಪ್ರತೀಕ್ DK ಅವರು ಮನೆ ಮಾಡಲಿಕ್ಕೆ. ಬೇಕಾ? ನೋಡಿ, ಇಲ್ಲಿ ಮಡಲ್ ಹಾಕಿದ್ದಾರೆ. ಹಾಗೆ ನೆಕ್ಸ್ಟ್ ಸೋಗೆ ಹಾಕಿದ್ದಾರೆ. ನೋಡಿ, ಅಪ್ಪ ಕೆಲಸ ಮಾಡ್ತಿದ್ದಾರೆ. ಯಾರು ಹಿಂಗೆ ಮಾತಾಡ್ದು? ಹಾಗೆ ಯಾರು ಮಾತಾಡ್ತಾರೆ ಅಂತ ಹೇಳಿ ಆಯ್ತಾ? ಕಮೆಂಟ್ ಹಾಕಿ. ನಾವು ಮಾವಿನಕಾಯಿ ಹೆಕ್ಲಿಕ್ಕೆ ಬಂದಿದ್ದೇವೆ. ಮಾವಿನಕಾಯಿ ಅಲ್ಲ, ಮಾವಿನ ಹಣ್ಣು ಹೆಕ್ಲಿಕ್ಕೆ ಬಂದಿದ್ದೇವೆ. ನನಗೆ ಇಲ್ಲಿ 2 ಮಾವಿನ ಹಣ್ಣು ಸಿಕ್ಕಿದೆ, ಅವನಿಗೆ ಸಹ 2 ಮಾವಿನ ಹಣ್ಣು. ಇದು ನಮ್ಮ ತೋಟದ್ದು, ಇದು ಇವರ ತೋಟದ್ದು. ಹಾಗೆ ಇಲ್ಲಿ ಒಂದು ಕಂಡದ. ಇವನು ನನ್ನ ಬ್ಲಾಗಿಗೆ ಮಾತಾಡೋದೇ ಇಲ್ಲ. ನಿಂಗಿಂತ ನನ್ನ ಕಂಡ್ರೆ ಆದ್ಲ. ಮಾತಾಡು. ಎಷ್ಟು ಜನ ನಿನ್ನ ಫ್ಯಾನ್ಸಿ ಒಳಗೊತ್ತಟ? 500 ಫಾಲೋವರ್ಸ್, ಇಲ್ಲಿ 250 ಮೆಂಬರ್ಸ್. ನಿನ್ನ ನೋಡಿ ಹೇಗೆ ಹೇಳ್ತಿದ್ದಾನೆ ನನಗಂದ್ರೆ, ಇಷ್ಟು ಬೈತಾನೆ ತಮ್ಮ ಅಲ್ಲೇವ. ಶಟ್ ಅಪ್. ನೋಡಿ, ನೋಡ್ಕೊಂಡು ಬಾ. ಕುಕ್ಕು ಇಲ್ಲಿ ಅಂತ ಇದರಲ್ಲಿ ಅಡಿಕೆ ಮರಲ್ಲಿ ಕುಕ್ಕು ಮಂಗ ಹಾಕಿದ್ದಾರೆ. ನಿತಿನ ಕುಕ್ಕು ಹೇಕೊಂಡು ಬಂದ್ವಿ. ಇವಾಗ ಹೋಗೋ. ಇವಳು ಅಕ್ಕನೊಟ್ಟಿಗೆ ಮಾತಾಡ್ತಿದ್ದಾಳೆ. ಇವಳಲ್ಲಿ ಇವನು ತಮ್ಮ ಅಕ್ಕನೊಟ್ಟಿಗೆ ಮಾತಾಡ್ತಿದ್ದಾನೆ. ನಾವು ಹೋಗುವ ದೂರ. ನಾನೆಂತ ಕಾಟಾಡಿಕೆ ಚಿಂತನ್ನಕ್ಕಲ್ಲ, ಹವ್ಯಾಸನಕ್ಕ. ಇಲ್ಲಿ ಮಳೆ ಬರಲಿಕ್ಕೆ ಆಗಿದೆ. ನಮ್ಮ ಭೂತ ಮನೆ. ಮತ್ತು ನೆಕ್ಸ್ಟ್ ಇದು ಬಂದರೆ ಇದೇ ಫಸ್ಟ್. ಅದರ ನೆಕ್ಸ್ಟ್ ಒಂದು ಏಪ್ರಿಲ್ 20ಗೆ ಏನೋ ಬಂದಿತ್ತು. ನೆಕ್ಸ್ಟ್ ಇದೇ ಬರ್ತಿರೋದು ಈಗ ಮಳೆ. ಅದಕ್ಕೆ ನೆಕ್ಸ್ಟ್ ಬರಲೇ ಇಲ್ಲ ಮಳೆ. ಈಗ ಬರ್ತದ ಅಂತ ಕಾಯ್ತಾ ಕೂತಿದ್ದೇನೆ. ನಮಗೆ ಫಿಶ್ ತಂದಿದ್ದಾರೆ. ಫಿಶಲ್ಲಿ ಬೂತಾಯಿ ಮತ್ತು ಡಿಸ್ಕೋ ತಂದಿದ್ದೇವೆ. ಅದರಲ್ಲಿ ಡಿಸ್ಕೋ 2 ಅಂದರೆ ಯಾರು ತಿನ್ನಲ್ಲ, ನಾನು ಒಬ್ಬಳು ತಿಂತೇನೆ ಅಷ್ಟೇ, ತಮ್ಮ ತಿಂತಾನೆ. ಹಾಗೆ ಸ್ವಲ್ಪ ಫ್ರೈ ಮಾಡುವ ಅಂಥೇಳಿ ಅದನ್ನು 4 ಬೂತಾಯಿಯನ್ನು ಫ್ರೈ ಜೊತೆ ಸೇರಿಸುವ. ಹಾಗೆ ಅದು ಯಾವ ಥರ ಮಾಡ್ತೇವೆ ಫ್ರೈಗೆ ಅಂತ ಸಹ ಇಲ್ಲ ಮಸಾಲೆ ಹುಡಿ ಅಂತ ತರಲಿಲ್ಲ. ಹೀಗೆ ಮನೆಯಲ್ಲೇ ಹುಡಿ ರೆಡಿ ಮಾಡುವಂತ ಅಮ್ಮ ಹೇಳಿದರು, ಮನೆಯಲ್ಲೇ ಕಡ್ದು ಮೀನು ಹಾಕುವ ಅಂತ. ಹಾಗೆ ಯಾವ ಥರ ಫಿಶ್ ಫ್ರೈಗೆ ಕಡ್ದು ಹಾಕ್ತೇವೆ ಅಂತ ನೀವು ನೋಡಿ. ಎಲ್ಲ ಕಡ್ದಿಟ್ಟಾಯಿತು. ಇದು ನೋಡಿದರೆ ಕಣ್ಣಲ್ಲೆಲ್ಲ ನೀರು ಬರ್ತುಂಟು. ನೀರುಳ್ಳಿ ಕಟ್ ಮಾಡಿ ಮಸಾಲೆ ಕಡ್ದಿಟ್ಟು ಅಲ್ಲಿ ತೆಗೆದಿಟ್ಟಿದ್ದೇನೆ. ಇನ್ನು ಫ್ರೈ ಮಾಡುವಾಗ ತೋರಿಸ್ತೇನೆ. ಎಂತೆಲ್ಲ ಹಾಕಿದ್ದೇನೆ ನನಗೆ ಮರ್ತೋಯ್ತು. ಅಮ್ಮ ಹಾಕಿದ್ದು, ನಾನಲ್ಲ. ಮಾತಾಡ್ಲಿಕ್ಕೆ ಆಗ್ತಿಲ್ಲ. ಹಾಗೆ ಫ್ರೈ ಯಾವ ಥರ ಮಾಡ್ತೇನೆ ಅಂತ ತೋರಿಸ್ತೇನೆ ಅಂತ ಅಂದ್ಕೊಂಡಿದ್ದೇನೆ. ಮಾಡಿದ ಮೇಲೆ ತೋರಿಸಿದರೆ ನಂಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಇಲ್ಲ ನಾವು ಮಾಡ್ತಿಲ್ಲ. ನೋಡಿ, ನಾವು ಹೊರಗಡೆ ಇದು ಅಡುಗೆ ಮಾಡೋದು.
ಇಲ್ಲಿ ಮೀನು ಕಜಿಫು ಮಾಡ್ತಿದ್ದೇನೆ ನಾನು. ಟೊಮೆಟೊ ಈರುಳ್ಳಿ ಹಾಕಿ ಈಗ ಹುರಿತಿದ್ದೇನೆ, ಒಗ್ಗರಣೆ ಹಾಕಿ. ಇದು ಚೂರು ಬೇಯಬೇಕು. ಇದಕ್ಕೆ ಬೇಯಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಬೇಕು, ಆಗ ಚಂದ ಬೇಯ್ತದೆ ಟೊಮೆಟೊ. ಒಂದು ಸಣ್ಣ ಮಗು ಕೂತಾಟ ಆಡ್ತಾ ಉಂಟು. ಮಂಗನೆ ಇದು ಚಂದ ಫ್ರೈ ಆಗಬೇಕು, ಚಂದ ಬೇಯಬೇಕು. ಮತ್ತೆ ಅರೆಪ್ಪ ಹಾಕಬೇಕು. ಅರೆಪ್ಪ ಹಾಕ್ಲಿಕ್ಕೆ ನಾನು ಇರ್ತೇನೆ ಎಷ್ಟೊತ್ತಿಗೆ ಅಂತ. ಓ ಸಾರಿ, ಮಸಾಲೆ ನೋಡಿ ಅಮ್ಮ ಹೇಳಿಕೊಡ್ತಿದ್ದಾರೆ. ಇದು ಚೂರು ಆಚೆ ಈಚೆ ಆಗ್ತದೆ ಮಾತಾಡಬೇಕಾದ್ರೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಉಪ್ಪು ನಮ್ಮಯ್ಯ. ಗ್ಯಾಸ್ ಆಫ್ ನೋಡಿ. ಇಲ್ಲಿ ಮಸಾಲೆ ಹಾಕಿದ್ದಾರೆ. ಇದೆಂತ ನನ್ನ ಕ್ಯಾಮರಾ ಲೈಕ್ ಬರಲಿ. ನನಗೆ ಒಂದು ಅಮ್ಮ ಹೊಸ ಮೊಬೈಲ್ ತೆಗೆದು ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಗೋಳೆ ಅರಶಿನ ಮತ್ತೆ ಸ್ವಲ್ಪ ಅರಶಿನ ಹಾಕಬೇಕು. ಅರಶಿನ ಯಾಕಂದರೆ ಈ ಮೀನೆಲ್ಲ ಪೊಡಸು ಇರ್ತದಲ್ಲ, ಹಾಗೆ ಅದು ಹೋಗ್ಲಿಕ್ಕೆ. ಎಂತ ಪೊಡಸ ಮತ್ತೆ ವಾಸ ಸಾಕೆ. ನೀ ಕೊತ್ತಂಬರಿ ಸೊಪ್ಪು ಕೊಯ್ದದೆ ಸಾಕಲ್ಲಿ ಸಾಕು. ಫ್ರೈ ಮಾಡಿ ಆಯಿತು. ಫ್ರೈ ಮಾಡಬೇಕಾದ್ರೂ ತೋರಿಸ್ಲಿಲ್ಲ, ಹಾಗೆ ಮಾವಿನ ಹಣ್ಣು ತಿಂತಿದ್ದೇನೆ. ಊಟಕ್ಕೆ ಕೂತಿದ್ದೇನೆ. ಅರ್ಧ ಊಟನೇ ಆಯಿತು. ವ್ಲಾಗ್ ಮಾಡಲಿಕ್ಕೆ ನೆನಪೇ ಇಲ್ಲ. ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇಷ್ಟ ಆದರೆ ಎಂತಯ್ಯ ಎಂತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.